ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಕರ್ಣ ಪರ್ವದಲ್ಲಿ ದುರ್ಯೋಧನನು ಶಲ್ಯನಿಗೆ ತ್ರಿಪುರಾಸುರರ ಕಥೆಯನ್ನು ಹೇಳತೊಡಗಿದುದು. ತ್ರಿಪುರಾಸುರರಿಂದ ಹಿಂಸಿಸಲ್ಪಟ್ಟ ದೇವತೆಗಳಿಗೆ ರುದ್ರನು ಪ್ರಸನ್ನನಾದುದು ಎಂಬ 24ನೆಯ ಅಧ್ಯಾಯಕ್ಕೆ ಸ್ವಾಗತ. ದುರ್ಯೋಧನನು ಹೇಳುತ್ತಾನೆ: ಓ ಮದ್ರರಾಜ, ನಾನು ಹೇಳುವ ಮತ್ತೊಂದು ಸಂಗತಿಯನ್ನು ಲಾಲಿಸು. ಹಿಂದೆ ಮಾರ್ಕಂಡೇಯನು ನನ್ನ ತಂದೆಗೆ ಹೇಳಿದ ದೇವಾಸುರ ಯುದ್ಧ ವೃತ್ತಾಂತವನ್ನು ನಿನಗೆ ವಿವರಿಸುವೆನು ಕೇಳು. ಈ ಸಾರಥ್ಯ ಕಾರ್ಯಕ್ಕಾಗಿ ನೀನೇನು ಶಂಕಿಸಬೇಕಾದುದಿಲ್ಲ. ರಾಜರಿಗೆ ಬುದ್ಧಿಭ್ರಮೆಯುಂಟಾದಾಗ ಧರ್ಮಾರ್ಥ ವಿಚಾರಗಳನ್ನು ನಿಶ್ಚಯಿಸಿಕೊಂಡೇ ಕಾರ್ಯಕ್ಕೆ ಯತ್ನಿಸುವರು. ಹಿಂದೆ ದೇವಾಸುರರಿಬ್ಬರಿಗೂ ಹೆಮ್ಮೆಯು ಮಿತಿ ಮೀರಿತು. ಗರ್ವಿಗಳಾದ ಸಿಂಹಿಕಾ ಪುತ್ರರು, ಅಂದರೆ ದೈತ್ಯರು, ದೇವತೆಗಳನ್ನೆದುರಿಸಿ ಬಾಧೆಗೊಳಿಸುತ್ತಿದ್ದರು. ದೇವತೆಗಳು ಗರ್ವದಿಂದಿದ್ದ ಆ ರಾಕ್ಷಸರನ್ನು ಸೋಲಿಸಿ ಓಡಿಸಿಬಿಟ್ಟರು. ಆಗ ಮೊದಲು ದೇವತೆಗಳಿಗೆ ತಾರಕಾಸುರನೊಡನೆ ಘೋರ ಯುದ್ಧವು ಸಂಭವಿಸಿತು. ಆ ಯುದ್ಧದಲ್ಲಿಯೂ ದೇವತೆಗಳೇ ಅಸುರರನ್ನು ಜಯಿಸಿದರೆಂದು ನಾವು ಕೇಳಿರುವೆವು. ಆ ದೈತ್ಯರು ಪರಾಜಿತರಾದ ಮೇಲೆ ಪ್ರಜಾನಾಶಕರಾದ ತಾರಾಕ್ಷ, ಕಮಲಾಕ್ಷ, ವಿದ್ಯುನ್ಮಾಲಿ ಎಂಬ ತಾರಕಾಸುರನ 3 ಮಕ್ಕಳು ಹೆಮ್ಮೆಯಡಗಿ ನಿರುತ್ಸಾಹರಾಗಿ ಪಾತಾಳದಲ್ಲಿ ಪ್ರವೇಶಿಸಿದರು. ತಾರಕಾಸುರನ ಆ 3 ಮಕ್ಕಳು ಉಗ್ರ ತಪಸ್ಸನ್ನು ಕೈಗೊಂಡು ಶ್ರೇಷ್ಠವಾದ ನಿಯಮವನ್ನು ಹಿಡಿದು ತಪಸ್ಸಿನಲ್ಲಿ ತಮ್ಮ ಶರೀರವನ್ನು ದಂಡಿಸಿದರು. ಆಗ ವರದಾಯಕನಾದ ಬ್ರಹ್ಮದೇವನು ಅವರ ಇಂದ್ರಿಯ ನಿಗ್ರಹ, ತಪಸ್ಸು, ವ್ರತಾನುಷ್ಠಾನ, ಸಮಾಧಿ ಇವುಗಳಿಗೆ ಮೆಚ್ಚಿ ಅವರಿಗೆ ವರವನ್ನು ಕೊಡಲು ಮುಂದೆ ಬಂದನು. ಆಗ ಅವರೆಲ್ಲರೂ ಒಂದಾಗಿ ತಮಗೆ ಯಾವ ಪ್ರಾಣಿಗಳಿಂದಲೂ ಯಾವಾಗಲೂ ಮರಣವೇ ಸಂಭವಿಸಕೂಡದೆಂದು ಬೇಡಿದರು. ಆಗ ಬ್ರಹ್ಮದೇವನು ಅವರನ್ನು ಕುರಿತು: ಓ ಅಸುರರೇ, ಸಕಲ ಪ್ರಾಣಿಗಳಿಂದಲೂ ಅವಧ್ಯನಾಗುವುದು ಸಾಧ್ಯವಲ್ಲ. ಹೊರಟು ಹೋಗಿರಿ, ಅಥವಾ ನಿಮ್ಮ ಮನಸ್ಸಿಗೆ ರುಚಿಸುವ ಬೇರೆ ವರಗಳನ್ನು ಕೇಳಿರಿ ಎಂದನು. ಓ ರಾಜ, ಆಮೇಲೆ ಅವರೆಲ್ಲರೂ ತಮ್ಮೊಳಗೆ ಒಂದಾಗಿ ಆಲೋಚಿಸಿ ತಿರುಗಿ ಸರ್ವಲೋಕೇಶ್ವರನಾದ ಚತುರ್ಮುಖನನ್ನು ಕುರಿತು ಇಷ್ಟ ಬಂದ ಕಡೆಯಲ್ಲಿ ಸಂಚರಿಸತಕ್ಕುದಾಗಿ ಮಂಗಳಕರವಾಗಿ ಸಮಸ್ತ ವಸ್ತು ಪೂರ್ಣವಾಗಿ ದೇವದಾನವರಲ್ಲಿ ಯಾರಿಗೂ ದುರ್ಭೇದ್ಯವಾದ 3 ನಗರಗಳನ್ನು ನಮಗೆ ವಾಸಸ್ಥಾನವಾಗಿ ಮಾಡಿಕೊಳ್ಳಲು ಅಪೇಕ್ಷಿಸುವೆವು. ಓ ದೇವ, ಓ ಪಿತಾಮಹ, ಯಕ್ಷ ರಾಕ್ಷಸ ಸರ್ಪ ಸಮೂಹಗಳಿಂದಲೂ ನಾನಾ ಜಾತಿಯ ಪ್ರಾಣಿಗಳಿಂದಲೂ ಪಿಶಾಚಗಳಿಂದಲೂ ಶಸ್ತ್ರಗಳಿಂದಲೂ ಬ್ರಹ್ಮವಾದಿಗಳ ಶಾಪಗಳಿಂದಲೂ ನಾಶ ಹೊಂದದ ಅಂತಹ 3 ಪಟ್ಟಣಗಳನ್ನು ನೀನು ನಮಗೆ ದಯಪಾಲಿಸು. ನಿನ್ನ ಅನುಗ್ರಹದಿಂದ ಆ 3 ಪಟ್ಟಣಗಳನ್ನೇ ವಾಸಸ್ಥಾನವಾಗಿ ಪಡೆದು ನಾವು ಲೋಕದಲ್ಲಿ ಯಥೇಚ್ಛವಾಗಿ ಸಂಚರಿಸುತ್ತಿರುವೆವು. 1000 ವರ್ಷಗಳು ಕಳೆದ ಮೇಲೆ ನಾವು 3 ಒಂದಾಗಿ ಸೇರುವೆವು. ಹಾಗೆ ಆ 3 ಪಟ್ಟಣಗಳು ಐಕ್ಯವಾಗಿ ಒಂದಾಗಿ ಸೇರಿದಾಗ ಆ 3 ಪುರಗಳನ್ನು ಯಾವ ದೇವಶ್ರೇಷ್ಠನು ಒಂದೇ ಬಾಣದಿಂದ ನಾಶ ಮಾಡುವನೋ ಆತನಿಂದ ನಮಗೆ ಸಾವುಂಟಾಗಲಿ ಎಂದು ಬೇಡಿದರು. ದಾನವರ ಆ ಮಾತನ್ನು ಕೇಳಿ ಪಿತಾಮಹನಾದ ಬ್ರಹ್ಮದೇವನು ತಥಾಸ್ತು ಎಂದು ಹೇಳಿ ತನ್ನ ಲೋಕಕ್ಕೆ ಹೊರಟು ಹೋದನು. ಹೀಗೆ ಬ್ರಹ್ಮದೇವನಿಂದ ವರವನ್ನು ಪಡೆದ ಮೇಲೆ ಆ ತಾರಕಾಸುರನ ಪುತ್ರರೆಲ್ಲರೂ ಸಂತುಷ್ಟರಾಗಿ ತಮ್ಮಲ್ಲಿ ಆಲೋಚಿಸಿ ತಮಗಾಗಿ 3 ಪಟ್ಟಣಗಳನ್ನು ಪಡೆಯುವುದಕ್ಕಾಗಿ ಸಕಲ ಶಿಲ್ಪ ಕಾರ್ಯಗಳಲ್ಲಿ ಪ್ರವೀಣನು, ದೈತ್ಯ ದಾನವರಿಗೆ ಪೂಜ್ಯನೂ ಆದ ಮಯನಿಗೆ ಆಜ್ಞಾಪಿಸಿದರು. ಆಗ ಮಯನು ತನ್ನ ತಪೋಬಲದಿಂದ ಚಿನ್ನದಿಂದಲೂ ಬೆಳ್ಳಿಯಿಂದಲೂ ಉಕ್ಕಿನಿಂದಲೂ ಬೇರೆ ಬೇರೆ 3 ಪಟ್ಟಣಗಳನ್ನು ಸೃಷ್ಟಿಸಿದನು. ಅವುಗಳಲ್ಲಿ ಸುವರ್ಣಮಯವಾದ ಪಟ್ಟಣವು ದೇವಲೋಕದಲ್ಲಿ ನೆಲೆಗೊಂಡಿತು. ರಜತಮಯವಾದ ಪಟ್ಟಣವು ಆಕಾಶದಲ್ಲಿಯೂ, ಅಯೋಮಯವಾದ ಪಟ್ಟಣವು ಭೂಲೋಕದಲ್ಲಿಯೂ ನೆಲೆಗೊಂಡವು. ಆ ಪಟ್ಟಣಗಳ ವೈಭವವನ್ನು ಕೇಳಬೇಕೆ? ಒಂದೊಂದು ಪಟ್ಟಣವು ಉದ್ದದಲ್ಲಿಯೂ ಅಗಲದಲ್ಲಿಯೂ ಶತಯೋಜನ ವಿಸ್ತಾರವುಳ್ಳದ್ದು. ಅದರಲ್ಲಿ ಕೊತ್ತಳಗಳು, ಮಹಾಪ್ರಾಕಾರಗಳು, ಕೋಟೆ ಬಾಗಿಲುಗಳು, ಉತ್ತಮ ಭವನಗಳು, ವಿಶಾಲವಾದ ರಾಜಬೀದಿಗಳು, ಹಲವು ಬಗೆಯ ಉಪ್ಪರಿಗೆಗಳು, ಬಾಗಿಲುಗಳು ಇವೆಲ್ಲ ಶೋಭಿಸುತ್ತಿರುವವು. ಆ 3 ಪಟ್ಟಣಗಳಲ್ಲಿಯೂ ಆ 3 ರಾಕ್ಷಸರು ದಿವ್ಯ ವಸ್ತ್ರಾಭರಣಗಳಿಂದ ಅಲಂಕೃತರಾಗಿ ಬೇರೆ ಬೇರೆ ರಾಜರಾಗಿದ್ದರು. ಆ 3 ಪಟ್ಟಣಗಳಲ್ಲಿ ಸುವರ್ಣಮಯವಾದುದು ತಾರಕಾಕ್ಷನದು, ರಜತಮಯವಾದುದು ಕಮಲಾಕ್ಷನದು, ಅಯೋಮಯವು ವಿದ್ಯುನ್ಮಾಲಿಯದು. ಈ 3 ದೈತ್ಯ ರಾಜರು ತಮ್ಮ ಪರಾಕ್ರಮದಿಂದ ತ್ರೈಲೋಕ್ಯವನ್ನು ಆಕ್ರಮಿಸಿ ಹೆಮ್ಮೆಯಿಂದ ಬ್ರಹ್ಮನೆಂಬುವನು ಯಾವನು ಎಂದು ಕೇಳುವುದಕ್ಕೆ ತೊಡಗಿದರು.
ಅವರಿಗೆ ಬೆಂಬಲವಾಗಿ ಅಲ್ಲಲ್ಲಿಂದ ಮಹಾವೀರ್ಯವಂತರಾದ ದಾನವರು ಲಕ್ಷ ಕೋಟಿ ಸಂಖ್ಯೆಯಿಂದ ಬಂದು ನೆರೆಯುತ್ತಿದ್ದರು. ಹಿಂದೆ ದೇವತೆಗಳಿಂದ ಪರಾಜಿತರಾಗಿದ್ದ ರಾಕ್ಷಸರೆಲ್ಲ ತಿರುಗಿ ತಮ್ಮ ಪದವಿಯನ್ನು ಉದ್ದೇಶಿಸಿ ಈ ತ್ರಿಪುರವೆಂಬ ದುರ್ಗವನ್ನು ಸೇರಿದರು. ಈ ಅಸುರರೆಲ್ಲರಿಗೂ ಮಯನು ಆಗಾಗ ಬೇಕಾದುದನ್ನೆಲ್ಲ ಒದಗಿಸಿ ಮಂತ್ರಾಲೋಚನೆಯನ್ನು ತಿಳಿಸುತ್ತಿದ್ದನು. ಅವನ ಬಲದಿಂದ ಆ ಅಸುರರೆಲ್ಲರೂ ಯಾರಿಗೂ ಹೆದರದೆ ನಿರ್ಭಯವಾಗಿದ್ದರು. ಆ ತ್ರಿಪುರದಲ್ಲಿ ವಾಸ ಮಾಡುವ ಯಾವ ರಾಕ್ಷಸನು ಯಾವ ಕೋರಿಕೆಯನ್ನು ಮನಸ್ಸಿನಲ್ಲಿ ಉದ್ದೇಶಿಸುವನೋ ಆಯಾ ಕೋರಿಕೆಯನ್ನು ಆಗಾಗಲೇ ಮಯನು ತನ್ನ ಮಾಯೆಯಿಂದ ನೆರವೇರಿಸುತ್ತಿದ್ದನು. ಅವರಲ್ಲಿ ತಾರಕಾಕ್ಷನಿಗೆ ಮಹಾಬಲಶಾಲಿಯಾಗಿ ಹರಿ ಎಂದು ಪ್ರಸಿದ್ಧನಾದ ಮಗನೊಬ್ಬನಿದ್ದನು. ಆತನು ಪಿತಾಮಹನಾದ ಬ್ರಹ್ಮನನ್ನು ಮೆಚ್ಚಿಸತಕ್ಕ ಒಂದು ಉಗ್ರ ತಪಸ್ಸನ್ನು ಮಾಡಿ ಅದರಿಂದ ಪ್ರಸನ್ನನಾದ ಬ್ರಹ್ಮನನ್ನು ಕುರಿತು, ದೇವ, ಶಸ್ತ್ರಹತರಾದವರನ್ನು ತಿರುಗಿ ಬದುಕುವಂತೆ ಮಾಡತಕ್ಕ ಸ್ನಾನ ತೀರ್ಥವೊಂದನ್ನು ನಮ್ಮ ನಗರದಲ್ಲಿ ಕಲ್ಪಿಸಬೇಕು ಎಂದು ಬೇಡಿದನು. ತಾರಕಾಕ್ಷನ ಮಗನಾದ ಹರಿಯ ಕೋರಿಕೆಯಂತೆ ಸತ್ತವರನ್ನು ಬದುಕಿಸುವ ಮೃತ ಸಂಜೀವಿನಿ ಎಂಬ ಕೊಳವು ಬ್ರಹ್ಮಾನುಗ್ರಹದಿಂದ ನಿರ್ಮಿತವಾಯಿತು. ರಾಜೇಂದ್ರ, ಯಾವ ಅರಸನು ಯಾವ ಯಾವ ರೂಪ ವೇಷಗಳಲ್ಲಿದ್ದು ಶಸ್ತ್ರಹತನಾಗಿ ಸಾಯುವನೋ ಅವನ ದೇಹವನ್ನು ಆ ಕೊಳದಲ್ಲಿ ಅದ್ದಿದೊಡನೆ ಆ ಮೃತದೇಹವು ತಿರುಗಿ ಜೀವ ಹೊಂದಿ ಮೊದಲಿದ್ದ ಬಲವೀರ್ಯಗಳೊಡನೆಯೂ ಅದೇ ರೂಪ ವೇಷಗಳೊಡನೆಯೂ ಮೇಲೆದ್ದು ಬರುವುದು. ಇಂತಹ ಪ್ರಭಾವವುಳ್ಳ ತಟಾಕವನ್ನು ಸೇರಿ ತ್ರಿಪುರವಾಸಿಗಳಾದ ಆ ಅಸುರರು ಲೋಕಕ್ಕೆಲ್ಲ ಹಿಂಸೆ ಮಾಡಲಾರಂಭಿಸಿದರು. ಉಗ್ರ ತಪಸ್ಸಿನಿಂದ ಸಿದ್ಧಿ ಪಡೆದು ದೇವತೆಗಳಿಗೂ ಭಯಂಕರರಾದ ಆ ಅಸುರರಲ್ಲಿ ಒಬ್ಬನು ಸತ್ತೊಡನೆ 10 ಮಂದಿ ಅಸುರರನ್ನು ಉಂಟು ಮಾಡುತ್ತಿದ್ದರು. ಇದರಿಂದ ಆ ದೈತ್ಯ ಸಮೂಹಕ್ಕೆ ಯುದ್ಧದಲ್ಲಿ ಕ್ಷಯವೆಂಬುದೇ ಇಲ್ಲ. ಹೀಗೆ ವರವನ್ನು ಪಡೆದ ಆ ಅಸುರರೆಲ್ಲರೂ ಲೋಭ ಮೋಹಗಳಿಂದಲೂ ಬಲದ ಕೆಚ್ಚಿನಿಂದಲೂ ನಿರ್ಭಯರಾಗಿ ಅಡಿಗಡಿಗೆ ಪರಿವಾರಗಳೊಡಗೂಡಿದ ದೇವತೆಗಳನ್ನು ಓಡಿಸುತ್ತಾ ತಮ್ಮ ಇಚ್ಛಾನುಸಾರವಾಗಿ ಸಂಚರಿಸುತ್ತಿದ್ದರು. ಆ ದುಷ್ಟ ದಾನವರು ಎಲ್ಲ ದೇವೋದ್ಯಾನಗಳನ್ನು, ದೇವತೆಗಳ ವಾಸಸ್ಥಳಗಳನ್ನು, ಪರಿಶುದ್ಧವಾದ ಋಷ್ಯಾಶ್ರಮಗಳನ್ನು, ರಮಣೀಯ ದೇಶಗಳನ್ನು ನುಗ್ಗಿ ಅವುಗಳನ್ನು ನಾಶ ಮಾಡುತ್ತಿದ್ದರು. ಪಿತೃಗಳು, ದೇವತೆಗಳು, ಋಷಿಗಳು ತಮ್ಮ ತಮ್ಮ ಸ್ಥಾನಗಳನ್ನು ಕಳೆದುಕೊಂಡರು. ದೇವ ವಿರೋಧಿಗಳಾದ ಆ ತ್ರಿಪುರರಿಂದ 3 ಲೋಕಗಳು ಆಕ್ರಮಿಸಲ್ಪಟ್ಟವು. ಹೀಗೆ ಲೋಕವೆಲ್ಲವೂ ಬಾಧೆಗೊಳಗಾದುದನ್ನು ನೋಡಿ ದೇವೇಂದ್ರನು ದೇವತೆಗಳಿಂದ ಪರಿವೃತನಾಗಿ ಆ ತ್ರಿಪುರಗಳನ್ನು ಅಲ್ಲಲ್ಲಿ ಎದುರಿಸಿ ಯುದ್ಧ ಮಾಡಿದನು. ಬ್ರಹ್ಮ ವರಲಬ್ಧಗಳಾದ ಆ ತ್ರಿಪುರಗಳನ್ನು ಜಯಿಸಲಾರದೆ ಹೋದನು. ಆಗ ಆತನು ಭಯಗೊಂಡು ಸಕಲ ದೇವತೆಗಳೊಡನೆ ಸೇರಿ ಬ್ರಹ್ಮದೇವನಲ್ಲಿ ಆ ದೈತ್ಯರ ಹಾವಳಿಯನ್ನು ತಿಳಿಸುವುದಕ್ಕಾಗಿ ಹೋಗಿ, ಓ ಭಗವಂತ, ಆ ಅಸುರರನ್ನು ಕೊಲ್ಲುವ ಉಪಾಯವನ್ನು ನೀನು ತಿಳಿಸಬೇಕು ಎಂದು ವಿಜ್ಞಾಪಿಸಿದನು. ಆಗ ಬ್ರಹ್ಮದೇವನು ದೇವತೆಗಳನ್ನು ಕುರಿತು, ಓ ದೇವತೆಗಳೇ, ಲಾಲಿಸಿ ಕೇಳಿರಿ. ಅಸುರರು ಯಾವಾಗಲೂ ಕೆಟ್ಟ ಸ್ವಭಾವವುಳ್ಳವರೇ. ದೇವತೆಗಳಾದ ನೀವು ಎಂದಿದ್ದರೂ ನನ್ನವರೇ. ಆ ರಾಕ್ಷಸರೆಲ್ಲರೂ ನಿಮ್ಮನ್ನು ಹಿಂಸಿಸುತ್ತಿರುವುದನ್ನು ನಾನು ಬಲ್ಲೆನು. ನಾನು ಸರ್ವಭೂತ ಸಮನೆನಿಸಿದ್ದರೂ ದುಷ್ಟರನ್ನು ಅಡಗಿಸಬೇಕಾದುದು ಅವಶ್ಯವು. ಅದರಿಂದ ನಿಮಗೆ ಕೆಲವು ರಹಸ್ಯವನ್ನು ತಿಳಿಸುವೆನು. ಆ ದುರ್ಗಗಳೆಲ್ಲವೂ ಒಂದೇ ಬಾಣದಿಂದ ಏಕಕಾಲದಲ್ಲಿ ಭೇದ್ಯವೇ ಹೊರತು ಬೇರೆ ಯಾವ ವಿಧದಿಂದಲೂ ಅದನ್ನು ಮುರಿಯಲು ಸಾಧ್ಯವಲ್ಲ. ಆ ಪಟ್ಟಣಗಳನ್ನು ಬಾಣದಿಂದ ಭೇದಿಸಲು ಆ ತ್ರಿನೇತ್ರನೊಬ್ಬನೇ ಶಕ್ತನು. ಆದುದರಿಂದ ನೀವೆಲ್ಲರೂ ಜಗದೀಶ್ವರನು ಜಯಶೀಲನೂ ಆದ ಸ್ಥಾಣುವಿನ ಬಳಿಗೆ ಹೋಗಿ ಬೇಡಿರಿ. ಆ ಈಶ್ವರನು ಅಸುರರನ್ನು ಸಂಹರಿಸುವನು ಎಂದನು. ಈ ಮಾತನ್ನು ಕೇಳಿ ದೇವತೆಗಳೆಲ್ಲರೂ ಬ್ರಹ್ಮನಿಗೆ ನಮಸ್ಕರಿಸಿ ಹಿಂತಿರುಗಿದರು. ಆಮೇಲೆ ದೇವಶ್ರೇಷ್ಠರೆಲ್ಲರೂ 1,000 ದೇವ ವರ್ಷಗಳವರೆಗೂ ತಪಸ್ಸು ಮಾಡಿ ಅದರಿಂದ ರುದ್ರನನ್ನು ಪ್ರಸನ್ನನನ್ನಾಗಿ ಮಾಡಿಕೊಂಡರು. ದೇವತೆಗಳೆಲ್ಲರೂ ಬ್ರಹ್ಮದೇವನನ್ನು ಮುಂದಿಟ್ಟುಕೊಂಡು ವೇದ ಮಂತ್ರಗಳಿಂದ ರುದ್ರನನ್ನು ಸ್ತುತಿಸುತ್ತಾ ಅವನಲ್ಲಿ ಶರಣಾಗತಿಯನ್ನು ಮಾಡಿದರು. ಅವರೆಲ್ಲರೂ ಆಗ ಮನ್ಮಥನನ್ನು ದಹಿಸಿದವನು, ದೇವದೇವನು, ಶಾಶ್ವತನು, ಉತ್ಪತ್ತಿ ವಿನಾಶ ಕಾರಣನು, ವರಪ್ರದನು, ತ್ರಿನೇತ್ರನು, ಮಂಗಳ ಸ್ವರೂಪಿಯೂ ಆದ ಈಶ್ವರನಿಗೆ ಸರ್ವ ವಿಧದಿಂದಲೂ ಶರಣಾಗತರಾದರು. ಸರ್ವಸ್ತುತ್ಯನು, ಜನನರಹಿತನು, ಚಂದ್ರಶೇಖರನು, ಘಟಾಧಾರಿಯು, ಭಯಕಾಲಗಳಲ್ಲಿ ಅಭಯವನ್ನು ಕೊಡತಕ್ಕವನು, ದೃಢವ್ರತನು, ಸರ್ವಾತ್ಮಕನು, ಶಾಂತನು, ಸಮಸ್ತ ಲೋಕದಲ್ಲಿಯೂ ವ್ಯಾಪಿಸಿರತಕ್ಕವನು ಆದ ರುದ್ರನನ್ನು ರಾಕ್ಷಸ ನಾಶಕರಗಳಾದ ಉಗ್ರ ಮಂತ್ರಗಳಿಂದ ಸ್ತುತಿಸಿದರು. ಯಾವ ಭಗವಂತನು ನಾನಾ ಬಗೆಯ ತಪೋ ವಿಶೇಷಗಳಿಂದ ತನ್ನ ಮಹಿಮೆಯನ್ನು ತಿಳಿದಿರುವನು, ಯಾವನು ಸ್ವಬುದ್ಧಿಯಿಂದಲೇ ನಿಶ್ಚಯಿಸತಕ್ಕ ಅಮೃತತ್ವವನ್ನು ತಾನಾಗಿ ತಿಳಿದಿರುವನು, ಯಾವನು ಸದಾ ತಪೋನಿಷ್ಠನೋ ಅಂತಹ ಮಹಿಮೆಯುಳ್ಳವನು, ತೇಜೋರಾಶಿಯು, ಉಮಾಪತಿಯು, ಪಾಪನಾಶಕನು, ಸರ್ವೈಶ್ವರ್ಯ ಸಂಪನ್ನನು, ಅಸಮಾನನು,
ದುಷ್ಟ ಸಂತಾಪಕನು ನಿರ್ದೋಷಿಯೂ ಆದ ಈಶ್ವರನನ್ನು ಆ ದೇವತೆಗಳೆಲ್ಲರೂ ಮಹಾಪ್ರಯತ್ನದಿಂದ ಸಾಕ್ಷಾತ್ಕರಿಸಿದರು. ಆಗ ಆ ಶಂಕರನು ತಾನೊಬ್ಬನೇ ಆಗಿದ್ದರೂ ತನ್ನ ಆ ಒಂದೇ ರೂಪವನ್ನು ನಾನಾ ರೂಪಗಳನ್ನಾಗಿ ತೋರಿಸಿದನು. ಇದನ್ನು ಕಂಡು ದೇವತೆಗಳೆಲ್ಲರೂ ವಿಸ್ಮಿತರಾಗಿ ಆ ಮಹಾತ್ಮನಲ್ಲಿ ಅವನ ಪರಸ್ಪರ ಪ್ರತಿಬಿಂಬಗಳಂತಿರುವ ಅನೇಕ ರೂಪಗಳನ್ನು ನೋಡುತ್ತಿದ್ದರು. ಸರ್ವಭೂತ ಸ್ವರೂಪಿಯು ಸ್ವಯಂಭುವು ಲೋಕನಾಥನು ಆದ ಆ ರುದ್ರನನ್ನು ಕಂಡು ದೇವತೆಗಳು ಬ್ರಹ್ಮರ್ಷಿಗಳು ತಲೆಬಾಗಿ ನಮಸ್ಕರಿಸಿದರು. ಹಾಗೆ ತಲೆಬಾಗಿರುವ ಆ ದೇವತೆಗಳೆಲ್ಲರನ್ನೂ ನೋಡಿ ಶಂಕರನು ನಿಮಗೆ ಮಂಗಳವಾಗಲಿ ಎಂದು ಆಶೀರ್ವದಿಸಿ ಅವರನ್ನು ಆದರಿಸಿ ಕೈ ಹಿಡಿದು ಮೇಲಕ್ಕೆತ್ತಿ ನಗುಮುಖದಿಂದ ನಿಮ್ಮ ಕೋರಿಕೆ ಏನು, ತಿಳಿಸಿರಿ ತಿಳಿಸಿರಿ ಎಂದನು. ಆಮೇಲೆ ಆ ದೇವತೆಗಳೆಲ್ಲರೂ ಈಶ್ವರನನ್ನು ಕುರಿತು, ಓ ಪ್ರಭು, ನಿನಗೆ ವಂದನವು, ಬಾರಿ ಬಾರಿಗೂ ವಂದನವು. ದೇವತೆಗಳೆಲ್ಲರಿಗೂ ಅಧಿದೇವತೆಯು ಅಂಬಿಕಾದೇವಿಯನ್ನು ಅರ್ಧಾಂಗದಲ್ಲಿ ಉಳ್ಳವನು, ಮಹಾಕ್ರೋಧಮಯನು, ದಕ್ಷ ಯಾಗ ಧ್ವಂಸಿಯು, ಸೃಷ್ಟಿಕರ್ತನಾದ ಬ್ರಹ್ಮನಿಂದಲೂ ಸ್ತುತಿಸಲ್ಪಡುವವನು ಆದ ನಿನಗೆ ವಂದನವು. ಸ್ತೋತ್ರಾರ್ಹನು, ಸ್ತುತಿಸಲ್ಪಡುವವನು, ಸ್ತುತಿಸುವವನು ಎಲ್ಲವೂ ನೀನೇ. ಮಂಗಳಗಳಿಗೆಲ್ಲ ನೀನೇ ಉತ್ಪತ್ತಿ ಸ್ಥಾನವು. ನೀಲಲೋಹಿತನು, ನೀಲಕಂಠನು, ತ್ರಿಶೂಲಧಾರಿಯೂ ಆದ ನಿನಗೆ ನಮಸ್ಕಾರವು. ಅಮೋಘ ಸ್ವರೂಪನು, ಮೃಗರೂಪಧಾರಿಯು, ದಿವ್ಯಾಯುಧಗಳಿಂದ ಯುದ್ಧ ಮಾಡತಕ್ಕವನು, ಆರಾಧ್ಯನು, ಶುದ್ಧನು, ಲಯಕರ್ತನು, ದುರ್ನಿವಾರನು, ಶುಕ್ರ ಸ್ವರೂಪಿಯು, ಬ್ರಹ್ಮ ಸ್ವರೂಪಿಯು, ಬ್ರಹ್ಮಚಾರಿಯು, ಜಗದೀಶನು ಆದ ನಿನಗೆ ನಮಸ್ಕಾರವು. ಸರ್ವೇಶ್ವರನು, ಅಪ್ರಮೇಯನು, ಲಯಕರ್ತನು, ಚರ್ಮಾಂಬರನು, ತಪೋರಥನು, ಪೀತವರ್ಣನು, ಷಣ್ಮುಖ ಜನಕನು, ಶರಣಾಗತರ ದುಃಖವನ್ನು ನೀಗಿಸತಕ್ಕವನು, ಬ್ರಹ್ಮದ್ವೇಷಗಳನ್ನು ನಾಶ ಮಾಡತಕ್ಕವನು, ವನಸ್ಪತಿಗಳಿಗೂ ವನಕ್ಕೂ ಪತಿಯು ಆದ ನಿನಗೆ ವಂದನವು. ಪಶುಪತಿಯು, ಯಜ್ಞಪತಿಯು ಆದ ನಿನಗೆ ವಂದನವು. ಸೈನ್ಯ ಸಮೇತನು, ತ್ರಿನೇತ್ರನು, ಅಸಮಾನ ಸಾಮರ್ಥ್ಯವುಳ್ಳವನು ಆದ ನಿನಗೆ ವಂದನವು. ಮನೋವಾಕ್ಕಾಯಗಳೆಂಬ ತ್ರಿಕರಣಗಳಿಂದಲೂ ಮೊರೆಹೊಕ್ಕು ಬಂದ ನಮ್ಮನ್ನು ನೀನೇ ರಕ್ಷಿಸಬೇಕು ಎಂದು ಬೇಡಿದರು. ಒಡನೆಯೇ ಭಗವಂತನು ಪ್ರಸನ್ನನಾಗಿ ಸುಖಾಗಮನ ಪ್ರಶ್ನೆಯಿಂದ ಅವರನ್ನು ಸಂತೋಷಪಡಿಸಿ, ದೇವತೆಗಳಿರ ಅಭಯವು, ನಿಮಗೆ ನನ್ನಿಂದ ಏನಾಗಬೇಕೋ ತಿಳಿಸಿರಿ ಎಂದು ಕೇಳಿದನು. ಈಶ್ವರನ ಮಾತಿಗೆ ದೇವತೆಗಳು ಸಂತೋಷಗೊಂಡರು. ಇದು 24ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.